ನಮಸ್ಕಾರ ರೀ. ಬರ್ರಿ ಇವತ್ತು ಈ ಕಡ್ಲಿ ಕಾಳು ಮತ್ತು ಆಲೂಗಡ್ಡೆ ಸೇರಿಸಿ ನಮ್ಮ ರೊಟ್ಟಿಗೆ ಚಪಾತಿಗೆ ಹಾಗೆ ಅನ್ನಕ್ಕೂ ಹೊಂದ್ಕೊಳ್ಳಂಗೆ ಒಂದು ಪಲ್ಯ ಮಾಡೋದು ತೋರಿಸ್ತೀನಂತ್ರಿ. ನಡೀರಿ ಮತ್ತು ಹೆಂಗೆ ಮಾಡ್ಬೇಕಂತ ಈಗ ನೋಡ್ಕೊಂಬರಮಂತ್ರಿ. ಒಂದು ಬಟ್ಟಲು ಕಡ್ಲಿ ಕಾಳು ತೊಗೊಂಡೇನು ಮಾಡೀನಿ ನಾ ರಾತ್ರಿನೇ ನೆನೆಲಕ್ಕ ಇಟ್ಟಿದ್ರಿ. ಚಲೋ ನೆನಿಬೇಕ್ರಿ. ಮತ್ತು ಈಗ ಇವಕ್ಕೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಒಂದು ಕುಕ್ಕರ್ನಾಗ ಸೇರಿಸಿ ಅದ್ರಾಗ ಇನ್ನೊಂದಿಷ್ಟು ನೀರು ಹಾಕಿ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗ್ತದೆ ರೀ. ಮತ್ತು ಹಾಗೆ ನೋಡ್ರಿ 3 ಆಲೂಗಡ್ಡೆ ಸೊಪ್ಪಿ ತೆಗೆದು ಸೇರಿಸ್ತೀನಂತ್ರಿ. ಬೇಕಾದ್ರೆ ಕಟ್ ಮಾಡಿ ನೀವು ಸೇರಿಸ್ಕೋಬೋದ್ರಿ. ಅದ್ರಾಗ ಒಂದು ಪಲಾವ್ ಎಲೆ ಹಾಕ್ತೀನಿ ರೀ. ಹಾಗೆ ನೋಡ್ರಿ ಚಕ್ಕಿ ಲವಂಗು ಇಲೈಚಿ ಮತ್ತು ಕರಿಮೆಣಸು ಸೇರಿಸ್ಲತ್ತೀನಿ ರೀ. ಮಸ್ತ್ ಟೇಸ್ಟ್ ಬರ್ತದೆ ರೀ ಇದರ್ಲಿಂದ. ಈಗ ಒಂದು 3-4 ಸೀಟಿ ಹೊಡೆಸ್ಕೊಂಡು ತರಬೇಕಾಗ್ತದೆ ರೀ. ಅಂದ್ರೆ ಮೆತ್ತಗೆ ಕುದಿಸ್ಕೊಂಡು ತರಬೇಕ್ರಿ. ಮತ್ತು ಈಗ ಇದ್ರಾಗಿಂದು ಈ ಮಸಾಲೆಗಳೇನವಲ್ಲ ರೀ ಅವು ಬೇಕಾದ್ರೆ ನೀವು ತೆಗೆದಿಡ್ಬೋದು. ಹಾಗೆ ಫಸ್ಟ್ ಏನು ಮಾಡ್ತೀನಿ ರೀ ಅಂತಂದ್ರೆ ಈ ಆಲೂಗಡ್ಡೆ ತೆಗೆದು ನಾನು ಸಪ್ರೇಟಾಗಿ ಇಟ್ಕೋತೀನಂತ್ರಿ. ಆಮೇಲೆ ಈ ಮಸಾಲೆಗಳೆಲ್ಲ ತೆಗೆದು ಬಿಡ್ತೀನಿ ರೀ. ಇಲ್ಲಾಂದ್ರೆ ಸುಮ್ಮನೆ ಬಾಯಾಗ ಸಿಗ್ತಾವ್ರಿ ಊಟ ಮಾಡ್ಬೇಕಾದ್ರೆ. ಈಗ ಒಂದು ಕಡಾಯಿದಾಗ ಮೊದಲ ಎಣ್ಣೆ ಬಿಸಿ ಮಾಡ್ತೀನಂತ್ರಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿ ಮತ್ತು ಜೀರಿಗೆ ಹಾಕ್ತೀನಿ ರೀ. ಹಿಂಗೆ ಚಟಪಟ ಹಾರ್ಲತ್ತು ಅಂತಂದ್ರೆ ಏನು ಮಾಡ್ತೀನಿ ಅಂತಂದ್ರೆ ಒಂದಿಷ್ಟು ಹೋಳಿದು ಉಳ್ಳಾಗಡ್ಡಿ ಸೇರಿಸ್ಬಿಡ್ತೀನಂತ್ರಿ. ಬೇಕಾದ್ರೆ ಉಳ್ಳಾಗಡ್ಡಿ ಪೇಸ್ಟ್ನು ನೀವು ಹಾಕ್ಕೋಬೋದು. ಹಾಗೆ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಸೇರಿಸ್ಬಿಡ್ತೀನಿ ರೀ. ಈಗ ಎಲ್ಲ ನಾ ಏನು ಮಾಡ್ತೀನಿ ರೀ ಮೀಡಿಯಮ್ ಉರಿನಾಗ ಚಂದ ಹುರ್ಕೋತೀನಂತ. ಈಗ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸೇರಿಸ್ಬಿಡ್ತೀನಿ ರೀ. ಮತ್ತು ಫ್ರೈ ಮಾಡ್ಕೋತೀನಂತ. ಈಗ ಚಂದ ಬಣ್ಣ ಬದಲಾಸ್ತಂದ್ರೆ ಒಂದು 4-5 ಟೊಮೆಟೊದು ಸೊಪ್ಪಿ ತೆಗ್ದಿನ ಹಿಂಗೆ ಅದ್ರದ್ದು ಪೇಸ್ಟ್ ಮಾಡಿ ಸೇರಿಸ್ಕೊಳತ್ತೀನಿ ರೀ. ಈಗ ನೋಡ್ರಿ ಚಂದ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕ್ರಿ. ಅದು ಮತ್ತು ಕುದಿಬೇಕ್ರಿ ಚಂದ. ಯಾಕಂದ್ರೆ ಅದ್ರಾಗಿಂದು ಆ ಒಂದು ರಾನೆಸ್ ಇರ್ತದಲ್ರಿ ಅದೆಲ್ಲ ಹೋಗ್ಬೇಕ್ರಿ. ಅಂದ್ರೆ ಹಸಿ ವಾಸನೆ ಹೋಗಬೇಕು. ಅಲ್ಲಿಂದ ತನಕ ನಾವು ಅದಕ್ಕೆ ಕುದಿಸ್ಬೇಕಾಗ್ತದೆ ನೋಡ್ರಿ. ಈಗ ಒಂದು 2-3 ನಿಮಿಷ ಚಂದ ಕೊದ್ದದ್ರಿ. ಈಗ ಇದ್ರಾಗ ಉಪ್ಪು ಸೇರಿಸೀನಿ ರೀ. ಹಂಗೆ ಅರಿಶಿಣ ಪುಡಿ ರೀ ಮತ್ತು ಕೆಂಪು ಖಾರದ ಪುಡಿ ಹಾಕ್ಕೊಂಡೀನಿ ರೀ. ಹಾಗೆ ಧನಿಯಾ ಪುಡಿ ಸೇರಿಸ್ಲತ್ತೀನಿ ರೀ. ಖಾರ ನೋಡ್ಬಿಟ್ಟು ಹಾಕೋರಿ. ಮೊದಲೇ ನಾವು ಹಸಿಮೆಣ್ಸಿನ್ಕಾಯಿನೂ ಸೇರಿಸಿದೆವು, ಹೀಗಾಗಿ ನೋಡಿಬಿಟ್ಟು ಸೇರಿಸ್ಕೋರಿ. ಮತ್ತು ಈಗ ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ 3 ಆಲೂಗಡ್ಡೆ ಇದ್ವಲ್ಲ ರೀ ಅವಕ್ಕೆ ಹಿಂಗೆ ಹೋಳಿನ ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ಇನ್ನು ಸಣ್ಣ ಕಟ್ ಮಾಡಿನೂ ನೀವು ಸೇರಿಸ್ಕೋಬೋದು ನೋಡ್ರಿ. ಈಗ ಚಂದ ಮಿಕ್ಸ್ ಮಾಡ್ಕೋತೀನಂತ. ಈಗ ನೋಡ್ರಿ ಈ ಕುದಿಸಿದ್ದೇನು ಇವೇನವಲ್ಲ ರೀ ನಮ್ಮದು ಕಡ್ಲಿಕಾಳು ನೀರು ಸಮೇತ ಇದ್ರಾಗ ಹಾಕ್ಬಿಡ್ತೀನಂತ. ನಿಮ್ಗೆ ಏನಾರ ನೀರು ಅನ್ನಿಸ್ಲತ್ತಿತ್ತು ಗ್ರೇವಿ ಅಂತಂದ್ರೆ ಒಂದು ಸ್ವಲ್ಪ ಕಡ್ಲಿಕಾಳು ಏನು ಮಾಡಬೇಕಾಗ್ತದೆ ರೀ ಅಂದ್ರೆ ಕುದ್ದಿದ ಕಡ್ಲಿಕಾಳು ಗ್ರೈಂಡ್ ಮಾಡಿಕೊಂಡು ಅದ್ರದ್ದು ಪೇಸ್ಟ್ ಮಾಡಿನೂ ಹಾಕೋಬೋದು. ನಿಮ್ಗೆ ಅವಾಗ ಗ್ರೇವಿ ಏನಾಗ್ತದೆ ಸ್ವಲ್ಪ ಗಟ್ಟಿ ಬರ್ತದೆ ರೀ. ಆದರೆ ನಂಗೆ ಇಲ್ಲಿ ಬೇಕಾಗಲ್ಲ ನೋಡ್ರಿ ಎಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದದಂತ. ಹಿಂಗಾದಾಗ ನಾವು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೆ ನಾವು ಉಣ್ಬೋದು ನೋಡ್ರಿ. ಆಯ್ತು ರೀ. ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ತಾರಂತೂ ಮುಗೀತ್ರಿ ನಮ್ಮದು ಕಡ್ಲಿಕಾಳಿಂದು ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ರೀ. ಮತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಯಾರು ಹೊಸರು ನೀವು ವಿಡಿಯೋ ನೋಡತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ. ಥ್ಯಾಂಕ್ ಯು.